ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿಗೆ ಬಂದಿದ್ವಿ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಕೆನಲ್ಗೆ ಬಂದಿದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಮುದ್ದಾಗಿರುವಂತಹ ನಾಯಿ ಮರಿಗಳಿದೆ ಅಂತ ಹೇಳಿ. ಸೊ ಪ್ರೆಸೆಂಟ್ ಇವ್ರ ಹತ್ರ ಪಪ್ಪೀಸ್ಗಳು ಸೇಲ್ ಇದೆ, ಹಾಗೆ ಸ್ಟಡ್ ಎಲ್ಲ ಅವೈಲಬಲ್ ಇದೆ ಅಂತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ರಕ್ಷಿತ್ ಅಂತ. ಓಕೆ ಸರ್, ಯಾವ ಊರು ಸರ್ ನಿಮ್ಮದು? ಸರ್ ನಾವಿರೋದು ನೆಲಮಂಗಲ ಹತ್ರ ತುಮಕೂರು ರೋಡಲ್ಲಿ ಟಿ ಬೇಗೂರು ಅಂತ ಅಲ್ಲಿರೋದು. ಸರ್ ಎಷ್ಟು ವರ್ಷ ಆಯಿತು ನೀವು ಡಾಗ್ ಬ್ರೀಡಿಂಗ್? ಸರ್ ನಾನು ಒಂದು 15 ಸ್ಟಾರ್ಟ್ ಮಾಡಿದ್ದು. ನಾನು ಒಂದು 7 to 8 years ಆಗಿದೆ ಸರ್. ನಿಮಗೆ ಡಾಗ್ ಕ್ರೇಜ್ ಹೇಗೆ ಸ್ಟಾರ್ಟ್ ಆಯಿತು ಸರ್? ಸರ್ ನಾವು ಚಿಕ್ಕದಿಂದ ನಾನು ತುಂಬ ಇಂಟ್ರೆಸ್ಟ್ ಇತ್ತು ಡಾಗ್ಸ್ ಮೇಲೆ, ಮನೆಯಲ್ಲೆಲ್ಲ ತಂದು ಇಡ್ತಾಯಿದ್ದೋ. ಒಂದು ಲ್ಯಾಬ್ರಡಾರ್ ಇತ್ತು, ಅದರಿಂದ ಇಂಟ್ರೆಸ್ಟ್ ಆಗಿ ನಾವು ಡಾಗ್ಸ್ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್, ಪ್ರೆಸೆಂಟ್ ಎಷ್ಟಾಗಿದೆ ಸರ್ ನಿಮ್ಮ ಹತ್ರ? ಸರ್ ಪ್ರೆಸೆಂಟ್ ಒಂದು 40 to 45 ಡಾಗ್ಸ್ ಇದೆ ಸರ್. ಹಾಂ ಸರ್. ಸರ್ ಫೀಡಿಂಗ್ ಎಲ್ಲ ಹೇಗೆ ಸರ್ ಇವುಗಳದ್ದು? ಸರ್ ಫೀಡಿಂಗು ಪಪ್ಪೀಸ್ ಆದರೆ 3 ಟೈಮ್ ಬರುತ್ತೆ. ಡಾಗ್ ಫುಡ್ಡು ಸ್ಟಾರ್ಟರ್ಸು ಪಪ್ಪಿ ಇಂಥ ರಾಯಲ್ ಕೆನಿನಲ್ಲಿ ಪೆಡಿಗಿರಿಲಿ ಬರುತ್ತೆ, ಅದನ್ನು ಕೊಟ್ಕೊಳ್ತೀವಿ. ಆಫ್ಟರ್ 6 months ಎಲ್ಲ ಚಿಕನ್ ರೈಸು, ಡ್ರೈ ಫುಡ್, ಪೆಡಿಗಿರಿ ಅದೆಲ್ಲ ಕೊಟ್ಕೊಳ್ತೀವಿ ಸರ್. ಈಗ ನಿಮ್ಮ ಹತ್ರ ಯಾವ ಬ್ರೀಡ್ಗಳು ಅವೈಲಬಲ್ ಇದೆ? ಸರ್ ನನ್ನ ಹತ್ರ ಡಾಬೋಮೆನು, ಜರ್ಮನ್ ಶೆಪರ್ಡು, ಲ್ಯಾಬ್ರಡಾರು, ಗೋಲ್ಡನ್ ರಿಟ್ರೀವರು, ಶಿಡ್ಜು, ಹಸ್ಕಿ, ಕೇನ್ ಕೋರ್ಸಾ ಎಲ್ಲ ಇದೆ ಸರ್. ಸರ್ ಏನೇನು ಸರ್ವಿಸ್ ಕೊಡ್ತಿದ್ದಾರೆ? ಸರ್ ನಮ್ಮಲ್ಲಿ ಪೆಟ್ ಬೋರ್ಡಿಂಗ್ ಸರ್ವಿಸ್ ಇದೆ. ನಮ್ಮದೇ ಶಾಪ್ ಇದೆ. ಡಾಗ್ ಫುಡ್ಡು, ಡಾಗ್ ಫುಡ್ ಸಿಗುತ್ತೆ, ಆಕ್ಸೆಸರಿ ಸಿಗುತ್ತೆ, ಮತ್ತು ಪೆಟ್ ಕ್ಲಿನಿಕ್ಕು ಇದೆ. ನಮ್ಮಲ್ಲೇ ಸ್ಟಡ್ ಸರ್ವಿಸ್ ಇದೆ. ಡಾಗ್ಸು ಪಪ್ಪೀಸ್ ಎಲ್ಲ ಅವೈಲಬಲ್ ಇರುತ್ತೆ. ಬೋರ್ಡಿಂಗು, ಗ್ರೂಮಿಂಗ್ ಎಲ್ಲ ಮಾಡಿಕೊಡ್ತೀವಿ ಸರ್. ಸರ್ ಯಾವ ಬ್ರೀಡಲ್ಲಿ ಸ್ಟಡ್ ಸರ್ವಿಸ್ ಕೊಡ್ತಿದ್ದಾರೆ? ಸರ್ ನನ್ನ ಹತ್ರ ಡಾಬರ್ಮೆನ್ ಬಂದು 3 ಮೇಲಿದೆ, ಜರ್ಮನ್ ಶೆಪರ್ಡಲ್ಲಿದೆ, ಹಸ್ಕಿಲಿದೆ, ಡಾಬರ್ಮೆನಲ್ಲಿದೆ, ಲ್ಯಾಬ್ರಡಾರಲ್ಲಿದೆ, ಶಿಡ್ಜುಲ್ಲಿದೆ, ಗೋಲ್ಡನ್ ರಿಟ್ರೀವರಲ್ಲಿದೆ. ಸರ್ ನಿಮ್ಮ ಡಾಗ್ಗಳನ್ನ ನಮ್ಗೆ ತೋರಿಸ್ತೀರಾ? ಹಾಂ ಸರ್, ಬನ್ನಿ ತೋರಿಸ್ತೀನಿ. ಸರ್ ಇವನು ಬಂದು ನಮ್ಮ ಜಾಕ್ ಅಂತ, ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಡಾಬೋಮೆನು. ಇವನಿಗೆ ಇವಾಗ ಒಂದು 8 years ಆಗಿದೆ. ಇವನಿಗೂ ಇವಾಗ ಸ್ಟಡ್ ಎಲ್ಲ ಯೂಸ್ ಮಾಡ್ಕೊಳ್ತಿದ್ದೀವಿ. ಇವನ ಮಕ್ಕಳೆಲ್ಲ ಇದೆ, ಇವನ ಮಕ್ಕಳನ್ನು ಇವಾಗ ಸ್ಟಡ್ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಬೇಕು ಅಂದರೆ ಇವನಲ್ಲಿ ಪಪ್ಪೀಸ್ ಎಲ್ಲ ಸಿಗುತ್ತೆ. ಸರ್ ಏನು ಕಾಸ್ಟ್ ಆಗುತ್ತೆ ಇದ್ರ? ಸರ್ ಇದರಲ್ಲಿ ನಿಮಗೆ ಕ್ರಾಪಿಂಗು ವಿತ್ ಸರ್ಟಿಫಿಕೇಟ್ ಅಂತ ಹೋದರೆ 50,000 40,000 ಹಂಗೆಲ್ಲ ಸಿಗುತ್ತೆ. ನಿಮಗೆ ಡಾಬೋಮೆನಲ್ಲಿ ನಾರ್ಮಲ್ ಕ್ವಾಲಿಟಿ ಅಂದರೆ 10,000 to 15,000 ಎಲ್ಲ ಒಳ್ಳೆ ಪಪ್ಪಿ ಸಿಗುತ್ತೆ ಸರ್ ನಿಮಗೆ. ಫುಡ್ಡೆಲ್ಲ ಏನು ಕೊಡ್ತೀರಾ ಸರ್? ಸರ್ ಇವನಿಗೆ ಬಂದು ಚಿಕನ್ ರೈಸು ಮತ್ತು ಇದು ಡ್ರೈ ಫುಡ್ ಕೊಡ್ತಾಯಿದ್ದೀನಿ, ಪೆಡಿಗಿರಿನ ಅಷ್ಟೇ. ನಾನು ಡೈಲಿ ಕಂಪಲ್ಸರಿ ವಾಕಿಂಗ್ ಇರುತ್ತೆ, 2 to 3 hours ಎಲ್ಲ. ಈಗ ನಾರ್ಮಲ್ ಹಿಂಗೆ ಫ್ರೀಯಾಗಿ ಬಿಟ್ಬಿಡ್ತೀವಿ, ವಾಕಿಂಗ್ ಮಾಡ್ತಾನೆ. ಮಾರ್ನಿಂಗು ಒಂದು 8 o'clock ತನಕ. ಆವಾಗ ತಿರ್ಗಾ ಊಟ ಹಾಕಿ ಒಳಗಡೆ ಹಾಕೋರಿ 1 ಗಂಟೆ 2 ಗಂಟೆಗೆ ವಾಕಿಂಗ್ ಬಿಟ್ಟರೆ ಸಂಜೆ ತನಕ ಆಚೆಗಡೆ ಓಡಾಡ್ಕೊಂಡೇ ಇರ್ತವೆ ಅವಾಗಲೇ. ಇದರಲ್ಲಿ ಎಷ್ಟು ಕಲರ್ ಬರುತ್ತೆ ಡಾಬರ್? ಸರ್ ಡಾಬರ್ಮೆನಲ್ಲಿ ನಮ್ಮ ಹತ್ರ ಇರೋದು ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಒಂದಿದೆ. ಇವನ ಮಗ ಒಬ್ಬ ಲಿವರ್ ಆ್ಯಂಡ್ ಟ್ಯಾನ್ ಬ್ರೌನ್ ಕಲರ್ ಇದ್ದಾನೆ, ಅಷ್ಟೇನೆ ಸರ್. ಇದರಲ್ಲಿ ರೇರ್ ಕಲರ್ ಅಂತ ಬರ್ತಾವೆ, ಅದೆಲ್ಲ ಏನು ಗೊತ್ತಿಲ್ಲ ನಮಗೆ. ನಮ್ಮ ಹತ್ರ ಇರೋದು ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಒಂದು, ಲಿವರ್ ಆ್ಯಂಡ್ ಟ್ಯಾನ್ ಒಂದು, ಅದಷ್ಟೇ ಸರ್ ಬರೋದು. ಸರ್ ಇದು ಡಾಬರ್ಮನ್ಗಳೆಲ್ಲ ಹೇಗೆ ಅಗ್ರೆಸಿವ್ ಓನರ್ಗೆ ಟಚ್ತಾ? ಸರ್ ನಾವು ಡಾಗ್ಸ್ನ ನಾವು ಹೇಗೆ ಸಾಕ್ತೀವಿ ಹೋಗಿ, ನನಗೆ ಡಾಬರ್ಮೆನಷ್ಟು ಒಳ್ಳೆ ಡಾಗ್ ಇನ್ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಫ್ರೆಂಡ್ಲಿ ಡಾಗು. ಇವಾಗ ನೋಡಿ ಇವನು ನಾನು ತೊಗೊಂಡಾಗ ಪಪ್ಪಿ ಇಲ್ಲೆಲ್ಲ ತೊಗೊಂಡು ಅಡಲ್ಟ್ ಡಾಗು ನನಗೆ ತುಂಬ ಅಡ್ಜಸ್ಟ್ ಆಗಿದ್ದಾನೆ. ಯಾವುದೇ ರೀತಿ ಇದುವರೆಗೂ ಒಂದು ಬೈಟ್ ಹಾಕಿಲ್ಲ, ಒಂದು ಅಗ್ರೆಷನ್ ಇಲ್ಲ, ಏನಿಲ್ಲ. ನನ್ನ ಹತ್ರ ಇರೋ ಡಾಬರ್ಮೆನ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದೆ. ಆ ಥರ ಡಾಬರ್ಮೆನಲ್ಲಿ ಅಗ್ರೆಷನ್ ಅಂತ ಬರೋದು ನಾವು ಯಾವ ರೀತಿ ಸಾಕ್ತೀವಿ, ನಾವು ಯಾವ ರೀತಿ ನೋಡ್ಕೊಳ್ತೀವಿ, ನಾವು ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಗು ಅಗ್ರೆಸಿವ್ ಆಗುತ್ತಾ ಇಲ್ಲ ಫ್ರೆಂಡ್ಲಿ ಆಗುತ್ತಾ, ಅದು ನಾವು ಯಾವ ರೀತಿ ಇಟ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಇದು ಅವಾಗಲೇ ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ತೋರಿಸ್ನಲ್ಲ, ಇವನು ಬಂದು ಲಿವರ್ ಆ್ಯಂಡ್ ಟ್ಯಾನು, ಅವನು ಅಪ್ಪ, ಇದು ಮಗ. ಮತ್ತು ಇದು ನಂದೆರಡು ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಫೀಮೇಲ್ಸ್ ಡಾಬರ್ಮೆನ್. ಸರ್ ಇದು ಬಂದು ಜರ್ಮನ್ ಶೆಪರ್ಡ್ಸು. ಜರ್ಮನ್ ಶೆಪರ್ಡಲ್ಲಿ ನನ್ನ ಹತ್ರ 3 ಮೇಲ್ಸ್ ಇದೆ ಸ್ಟಡ್ ಸರ್ವಿಸ್ಗೆ, ಮತ್ತು ಫೀಮೇಲ್ಸು ಅದು ಇಂಪೋರ್ಟ್ ಲೈನ್ ಇದೆ ನನ್ನ ಹತ್ರ. ಇಂಡಿಯನ್ ಚಾಂಪಿಯನ್ ಲೈನು, ಇಂಪೋರ್ಟ್ ಲೈನ್. ವಿತ್ ಸರ್ಟಿಫಿಕೇಟ್ ಬೇಕಾದ್ರೆ ವಿತ್ ಸರ್ಟಿಫಿಕೇಟು ಸಿಗುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ಒಳ್ಳೊಳ್ಳೆ ಕ್ವಾಲಿಟಿ. ಜರ್ಮನ್ ಶೆಪರ್ಡಲ್ಲಿ ಲಾಂಗ್ ಕೋಟು ಮತ್ತು ಶಾರ್ಟ್ ಕೋಟ್ ಅಂತ ಬರುತ್ತೆ. ಮತ್ತು ಬ್ಲ್ಯಾಕ್ ಆ್ಯಂಡ್ ಟ್ಯಾನು ಇವಾಗ ನಾನು ನೋಡಿರೋ ಥರ ರೇರ್ ಬ್ಲ್ಯಾಕ್, ಫುಲ್ಲು ಬ್ಲ್ಯಾಕ್ ಬರುತ್ತೆ. ನಮ್ಮ ಹತ್ರ ಬ್ಲ್ಯಾಕ್ ನಾನು 2 ಫೀಮೇಲ್ ಇದೆ. ಬ್ಲ್ಯಾಕ್ ಆ್ಯಂಡ್ ಟ್ಯಾನು ನನ್ನ ಹತ್ರ ಒಂದು 6-7 ಫೀಮೇಲ್ ಇದೆ, ಒಂದು 3 ಮೇಲ್ ಇದೆ ಸರ್. ಸರ್ ಮೇಂಟೆನೆನ್ಸು ಇದ್ರದ್ದು ಏನಂದರೆ ಕೋಟಿಂಗ್ ಮೇಂಟೆನೆನ್ಸ್ ಬೇಕು ಮೈನು. ಅದಾದಮೇಲೆ ಫುಡ್ಡು ನಾರ್ಮಲಾಗಿ ನಾವು ಎಲ್ಲ ಡಾಗ್ಸ್ಗೆ ಯಾವ ಥರ ಕೊಡ್ತೀವೋ ಅದೇ ರೀತಿ ಕೊಡೋದಷ್ಟೇ. ಸರ್ ವ್ಯಾಕ್ಸಿನೇಷನ್ನು ಫಸ್ಟ್ 45 ಡೇಸಿಗೆ ಫಸ್ಟ್ ವ್ಯಾಕ್ಸಿನೇಷನ್ನು, ಅದಾದಮೇಲೆ 21 ಡೇಸಿಗೆ 3 ವ್ಯಾಕ್ಸಿನೇಷನ್ಸ್ ಕಂಪ್ಲೀಟ್ ಆಗುತ್ತೆ 3 monthsಲ್ಲಿ. ಆದಮೇಲೆ ಆಫ್ಟರ್ 1 year ವಿತ್ ರೇಬಿಸ್ ಕಂಬೈನ್ಡ್ ವ್ಯಾಕ್ಸಿನ್ ಇರುತ್ತೆ ಸರ್. ಇಯರ್ಲಿ ಒನ್ಸ್ ವ್ಯಾಕ್ಸಿನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸರ್ ಡಿವರ್ಮಿಂಗು ಪಪ್ಪೀಸ್ ಆದರೆ ನಾವು ಮಂತ್ಲಿ ಒನ್ಸ್ ಮಾಡ್ತೀವಿ 6 months ತನಕ. ಆಫ್ಟರ್ 6 months ಎಲ್ಲ ನಾವು 3 months ಒನ್ಸ್ ಮಾಡ್ಕೊಳ್ತೀವಿ ಅಷ್ಟೇ ಸರ್.
ಸರ್ ಲಾಂಗ್ ಕೋಟು ಶಾರ್ಟ್ ಕೋಟ್ಗೆ ಜರ್ಮನ್ ಶೆಪರ್ಡ್ ಏನಿದೆ ನಾರ್ಮಲ್ ಶಾರ್ಟ್ ಕೋಟ್ಗೆಲ್ಲ ಏರ್ಸ್ ಎಲ್ಲ ತುಂಬ ಶಾರ್ಟ್ ಇರುತ್ತೆ. ಲಾಂಗ್ ಕೋಟ್ಗೆ ಇವಾಗ ನೋಡ್ತಿದ್ದೀರಲ್ಲ ಆ ಥರ ಲಾಂಗ್ ಏರ್ಸ್ ಬರುತ್ತೆ ಸರ್. ಇವಾಗ ನನ್ನ ಹತ್ರ ಇರೋದೆಲ್ಲ ಲಾಂಗ್ ಕೋಟ್ ಏನೇನೆ, ನನ್ನ ಹತ್ರ ಶಾರ್ಟ್ ಕೋಟ್ ಯಾವುದೂ ಇಲ್ಲ. ನಿಮಗೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ ಅದೆಲ್ಲ ಶಾರ್ಟ್ ಕೋಟು ಲಾಂಗ್ ಕೋಟ್ ಅಂತ. ಸರ್ ಮೇಂಟೆನೆನ್ಸ್ ಅಂದರೆ ಕೂಮ್ ಮಾಡ್ಕೋಬೇಕು ಮೇಯ್ನು. ಶೆಡ್ಡಿಂಗ್ ಟೈಮಲ್ಲಿ ನಾವು ಕೋಟಿಂಗ್ ಸಿರಪ್ ಎಲ್ಲ ಕೊಟ್ಕೊಂಡ್ರೆ ತುಂಬ ಬೆಟರೇ ಸರ್. ಸರ್ ಹೊರಗಡೆವರೆಗೂ ಕೊಡ್ತೀನಿ, ಸ್ಟಡ್ ಏನೋ ಹೊರಗಡೆವರೆಗೂ ಕೊಡ್ತೀನಿ, ನನ್ನ ಫೀಮೇಲ್ಸ್ಗೂ ನಾನು ಯೂಸ್ ಮಾಡ್ಕೊಳ್ತೀನಿ ಸರ್. ಸರ್ ಅದು ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ಕೊಡ್ತೀವಿ ಸರ್. ವಿತ್ ಸರ್ಟಿಫಿಕೇಟ್ ನನ್ನ ಹತ್ರ ಫೀಮೇಲ್ ಡಾಗ್ ಇದೆ, ವಿತ್ ಸರ್ಟಿಫಿಕೇಟು ಸ್ಟಡ್ ಫಾರಮ್ ಎಲ್ಲ ಕೊಡ್ತೀವಿ, ಇಲ್ಲಾಂದರೆ ವಿತೌಟ್ ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಸರ್ ಇದು ಜರ್ಮನ್ ಶೆಪರ್ಡ್ ಮರಿಗಳೆಲ್ಲ ನಿಮ್ಮ ಹತ್ರ ಅವೈಲಬಲ್ ಇದೆ ಹೇಗೆ? ಜರ್ಮನ್ ಶೆಪರ್ಡ್ ಮರಿ ನಮ್ಮ ಹತ್ರ ಅವೈಲಬಲ್ ಇರುತ್ತೆ, ನೀವು ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಬೋದು ಸರ್. ಸರ್ ಜರ್ಮನ್ ಶೆಪರ್ಡು ತುಂಬ ಒಳ್ಳೆ ಗಾರ್ಡಿಂಗ್ ಡಾಗ್ ಸರ್. ಗಾರ್ಡಿಂಗ್ ಡಾಗಲ್ಲಿ ತುಂಬ ಒಳ್ಳೆ ಡಾಗು ಜರ್ಮನ್ ಶೆಪರ್ಡ್ಸಲ್ಲಿ. ಅದೊಂಥರ ಆ್ಯಟಿಟ್ಯೂಡೇ ಬೇರೆ ಶೆಪರ್ಡಲ್ಲೆಲ್ಲ. ನಾರ್ಮಲ್ ಎಲ್ಲ ಥರ ಲ್ಯಾಬ್ರಡಾರ್ ರೆಟ್ರೀವರ್ ಥರ ಇರಲ್ಲ, ಬಿಹೇವಿಯರ್ಸಲ್ಲೇ ಆಗಲಿ ಕ್ವಾಲಿಟಿಯಲ್ಲೇ ತುಂಬ ಒಳ್ಳೆ ಡಾಗ್ಸ್ ಶೆಪರ್ಡ್ ಮಾಡಿ. ಸರ್ ಈಗ ಬೇರೆ ಸ್ಟೇಟು ಬೇರೆ ಪ್ಲೇಸಿಂದ ಎಲ್ಲ ಪಪ್ಪಿ ಬೇಕು ಅಂದರೆ ಅವರಿಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಸರ್. ಬೈ ಬಸ್ಸಲ್ಲೇ ಆಗುತ್ತೆ, ಟ್ರೈನಲ್ಲೇ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಿಕೊಟ್ಟಿದ್ದೀವಿ ಸರ್ ನಾವು. ಆಲ್ಮೋಸ್ಟ್ ಹೈದ್ರಾಬಾದು, ವಿಜಯವಾಡ, ಕಲ್ಕತ್ತಾ, ವೆಸ್ಟ್ ಬೆಂಗಾಲು, ಈತ ನಾರ್ತ್ ಗೋವಾ ಸೈಡೆಲ್ಲ ಹೋಗುತ್ತೆ ಸರ್. ಸರ್ ಏನು ಕಾಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ, ಏನು ಕಾಸ್ಟಲ್ಲಿ ಸಿಗುತ್ತೆ ಸರ್? ಜರ್ಮನ್ ಶೆಪರ್ಡ್ ಎಲ್ಲ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಸರ್. ಪ್ರೈಸ್ ಅಂತ ಅನ್ನೋದಕ್ಕಿಂತ ಶೆಪರ್ಡಲ್ಲಿ ಮೈನ್ ಕ್ವಾಲಿಟಿ ಅಷ್ಟೇ, ಕ್ವಾಲಿಟಿ ಮೇಲೆ ಇರುತ್ತೆ ಅಷ್ಟೇ ಸರ್ ಪ್ರೈಸಸ್ ಎಲ್ಲ. ಸರ್ ಇಷ್ಟೊಂದು ಜರ್ಮನ್ ಶೆಪರ್ಡ್ಸ್ ಹಾಕಿದ್ರಲ್ಲ, ಇವುಗಳನ್ನ ಹೆಂಗೆ ಮೇಂಟೈನ್ ಮಾಡ್ಕೊತೀರಾ ನೀವು? ಸರ್ ನನಗೆ ಜರ್ಮನ್ ಶೆಪರ್ಡ್ ಒಂಥರ ಸ್ವಲ್ಪ ಹುಚ್ಚು ಜಾಸ್ತಿ ಶೆಪರ್ಡ್ಸ್ ಅಂದರೆ. ನನಗೆ ಅದರಿಂದ ಕಲೆಕ್ಷನ್ಸ್ ಇಡಬೇಕು ಅಂತ ಇಂಪೋರ್ಟ್ ಮಕ್ಕಳು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ ಸರ್. ಇವುಗಳ ಟ್ರೈನಿಂಗ್ ಮಾಡೋದೆಲ್ಲ ಈಸಿ ಇರುತ್ತೆ ಹೇಗೆ ಸರ್? ಸರ್ ಜರ್ಮನ್ ಶೆಪರ್ಡ್ ತುಂಬ ಒಳ್ಳೆ ಟ್ರೈನ್ ಡಾಗ್ ಸರ್. ಟ್ರೈನಿಂಗಿಗೆ ತುಂಬ ಒಳ್ಳೆ ಡಾಗ್ ಅಂದರೆ ಶೆಪರ್ಡು ಈಸಿಯಾಗಿ ಟ್ರೈನ್ ಆಗುತ್ತೆ ಸರ್. ಸರ್ ಈಗ ವಿಡಿಯೋದಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ಗಳು ಇದೇ ರೀತಿ ಜರ್ಮನ್ ಶೆಪರ್ಡ್ ಬೇಕು ಅಂದರೆ ಅಂಥವ್ರಿಗೆ ಸಿಗುತ್ತಾ ಸರ್? ಸರ್ ಸಿಗುತ್ತೆ ಸರ್, ಕೊಡ್ತೀನಿ. ನಿಮಗೆ ಯಾವ ಥರ ಬೇಕು ಕ್ವಾಲಿಟಿ ಆ ಥರ ಕೊಡ್ತೀನಿ ಸರ್, ಅದರಲ್ಲೆಲ್ಲ ಏನಿಲ್ಲ. ನನ್ನ ಹತ್ರ ಶಾರ್ಟ್ ಕೋಟ್ ಸಿಗೋಲ್ಲ, ಬರೀ ಲಾಂಗ್ ಕೋಟು ಅಲ್ಲಿ ಪಪ್ಪೀಸ್ ಬೇಕು ಅಂದರೆ ಸಿಗುತ್ತೆ, ಕೊಡ್ತೀನಿ. ಸರ್ ಇದು ಕ್ಯಾಲ್ಸಿಯಮ್ ಮಲ್ಟಿವಿಟಮಿನ್ ಸಿರಪ್ ಎಲ್ಲ ಹೇಳ್ತಾರಲ್ಲ ಸರ್, ಅದೆಲ್ಲ ಕೊಡಬೇಕಾಗುತ್ತೆ ಸರ್? ಅದೆಲ್ಲ ಕಂಪ್ಲೀಟ್ ಕಂಟಿನ್ಯೂಸ್ ಆಗಿ ವಿಟಮಿನ್ ಸಪ್ಲಿಮೆಂಟ್ಸು ಕ್ಯಾಲ್ಶಿಯಮ್ಸ್ ಎಲ್ಲ ಕೊಡಲೇಬೇಕು ಸರ್. ಡಾಗ್ಸಿಗೆ ನಾವು ಕೊಡೋ ಫುಡ್ಡಲ್ಲಿ ಕ್ಯಾಲ್ಶಿಯಮ್ಮು, ವಿಟಮಿನ್, ಪ್ರೋಟೀನ್ ಎಲ್ಲ ಸಿಗೋಲ್ಲ. ಅದರಿಂದ ನಾವು ಸಪ್ರೇಟಾಗಿ ವಿಟಮಿನ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಕೊಳ್ಲೇಬೇಕು ಸರ್. ಸರ್ ಈ ರೀತಿ ಬರಬೇಕಂದ್ರೆ ರಾಯಲ್ ಕೆನನ್ನೇ ಕೊಡಬೇಕಾ, ನಾರ್ಮಲ್ ಫುಡ್ಡಲ್ಲಿ ಮೇಂಟೈನ್ ಮಾಡ್ಬೋದಾ? ಸರ್ ಡಿಪೆಂಡ್ಸ್ ಆನ್ ಸರ್. ನಿಮಗೆ ಕ್ವಾಲಿಟಿ ಬರೋದು ರಾಯಲ್ ಕೆನಿಂದ ಮಾತ್ರ ಬರುತ್ತೆ ಅಂತ ಏನಿಲ್ಲ. ಲೈನೇಜಿಂದ ಕ್ವಾಲಿಟಿ ಇತ್ತು ಅಂದರೆ 100% ಬಂದೇ ಬರುತ್ತೆ ಸರ್. ಇವಾಗ ನಾವು ಯಾವುದೋ ಒಂದು ಪಪ್ಪಿ ತೊಗೊಬಂದು ಕ್ವಾಲಿಟಿ ಪೇರೆಂಟ್ಸ್ ಇಲ್ಲದೆ ಪಪ್ಪಿ ತೊಗೊಬಂದು ನಾವು ರಾಯಲ್ ಕೆನಿನ್ ಹಾಕಿದ್ರೆ ಪಪ್ಪಿ ಕ್ವಾಲಿಟಿ ಬರೋಲ್ಲ. ಬಟ್ ಒಂದು ಪೇರೆಂಟ್ಸು ಲೈನೇಜ್ ಒಳ್ಳೆ ಡಾಗ್ ಲೈನೇಜ್ ಇದ್ದು ಚೆನ್ನಾಗಿತ್ತು ಅಂದರೆ ಅದ್ರ ಪಪ್ಪೀಸ್ ತೊಗೊಂಬಂದು ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 100% ಕ್ವಾಲಿಟಿ ಬಂದೇ ಬರುತ್ತೆ ಸರ್. ಸರ್ ಇದು ನಾಯಿಗಳನ್ನ ಬ್ರೀಡಿಂಗ್ ಎಲ್ಲ ಯಾವ ರೀತಿ ಮಾಡಬೇಕು, ಎಷ್ಟು ದಿನಕ್ಕೆ ಸರ್? ಇದರಲ್ಲಿ ಜರ್ಮನ್ ಶೆಪರ್ಡು ಎಲ್ಲ ಡಾಗ್ಸು 6 months ಒನ್ಸ್ ಬರುತ್ತೆ. ತುಂಬ ಬೆಟರ್ ಅಂದರೆ ಇಯರ್ಲಿ ಒನ್ಸ್ ಬ್ರೀಡ್ ಮಾಡಿಕೊಂಡ್ರೆ ಒಳ್ಳೆಯದು ಸರ್. ಇಯರ್ಲಿ ಒನ್ಸ್ ಮಾಡಿಕೊಂಡ್ರೆ ಪಪ್ಪೀಸು ಚೆನ್ನಾಗಿ ಬರುತ್ತೆ, ಕ್ವಾಲಿಟಿನೂ ಇರುತ್ತೆ ಸರ್. ಸರ್ ಇದು ಪ್ರೆಗ್ನೆಂಟ್ ಆದಮೇಲೆ ಡಾಗ್ಗಳಿಗೆ ಫುಡ್ಡೆಲ್ಲ ಹೇಗೆ ಕೊಡ್ಬೇಕು ಸರ್? ಸರ್ ಡಾಗಲ್ಲಿ ನಾರ್ಮಲಾಗಿ ಸಪ್ಲಿಮೆಂಟ್ಸ್ ಎಲ್ಲ ನಾವು ಕೊಟ್ಕೊಳ್ತಾ ಇರಬೇಕು. ಕ್ಯಾರಿಂಗ್ ಅದಾದಮೇಲೆ ಸ್ವಲ್ಪ ಸ್ಟಾರ್ಟರ್ಸ್ ಬರುತ್ತೆ, ಸ್ಟಾರ್ಟರ್ ಫುಡ್ಗಳು ಕೊಟ್ಕೋಬೇಕು ಸರ್. ಸ್ಟಾರ್ಟರ್ ಫುಡ್ ಕೊಟ್ಕೊಂಡ್ರೆ ನಮಗೆ ಲ್ಯಾಕ್ಟೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಮರಿಗಳಿಗೆಲ್ಲ ಹೇಗೆ ಫುಡ್ ಕೊಡ್ತೀರಾ, ಅವುಗಳನ್ನ ಕೇರ್ ಹೇಗೆ ಮಾಡಬೇಕು ಸರ್? ಡೇ 15 ತನಕ ಯಾವುದೇ ರೀತಿ ಇಲ್ಲ, ಮದರ್ ಮಿಲ್ಕಲ್ಲೇ ಇರುತ್ತೆ. ಆಫ್ಟರ್ 15 days ಫಸ್ಟು ಡಿವೋಮಿಂಗ್ ಮಾಡಿ ಸೆರ್ಲ್ಯಾಕು ಸ್ಟಾರ್ಟರ್ ಫುಡ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅಷ್ಟೇ. ಪಪ್ಪೀಸ್ನೆಲ್ಲ ಎಷ್ಟೆಷ್ಟಿಗೆ ಸೇಲ್ ಮಾಡ್ತೀರಾ ನೀವು? ಪಪ್ಪೀಸ್ನೆಲ್ಲ 40 days 45 days ಮೇಲೆ ಸರ್ ಸೇಲ್ ಮಾಡೋದು. 45 days ಮೇಲೆ ಆಯಿತು ಅಂದರೆ ವ್ಯಾಕ್ಸಿನ್ ಮಾಡಿಕೊಟ್ಟಿರ್ತೀವಿ. ಬಿಲೋ 45 days ಆದರೆ ಹಾಗೆ ಕೊಡ್ತೀವಿ ಸರ್. ಸರ್ ಇವನು ಬಂದು ನಮ್ಮ ಲ್ಯಾಬ್ರಡಾರಲ್ಲಿ ಬಿಗ್ ಮೇಲು, ಇವನ ಮಗ ಒಬ್ಬ ಇದ್ದಾನೆ, ಇವಳು ಬಂದು ನನ್ನ ಫೀಮೇಲ್. ಇವೊಂದು ಪಪ್ಪೀಸ್ ಬೇಕು ಅಂದರೆ ಪ್ರೆಸೆಂಟ್ ಇವಾಗ ಬ್ಲ್ಯಾಕಲ್ಲೂ ಇದೆ, ವೈಟಲ್ಲೂ ಇದೆ. ಬೇಕು ಅಂದರೆ ಬೇಕಾದ್ರೆ ಪಪ್ಪೀಸ್ ಸಿಗುತ್ತೆ ನಿಮಗೆ, ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ಬರುತ್ತೆ ನಿಮಗೆಲ್ಲ. ತುಂಬ ಒಳ್ಳೆ ಫ್ರೆಂಡ್ಲಿ ಡಾಗು, ಒಳ್ಳೆ ಫ್ಯಾಮಿಲಿ ಡಾಗ್ ಸರ್ ಲ್ಯಾಬ್ರಡಾರ್. ಮೇಂಟೆನೆನ್ಸ್ ಈಸಿ ಸರ್, ಯಾವುದೇ ರೀತಿ ಏನು ಎಕ್ಸ್ಪೆನ್ಸ್ ಮೇಂಟೆನೆನ್ಸ್ ಏನಿಲ್ಲ.
ಈಸಿ ಮೇಂಟೆನೆನ್ಸ್, ನಾರ್ಮಲ್. ಸರ್ ಫುಡ್ಡೆಲ್ಲ ಹೇಗೆ ಮೇಂಟೈನ್ ಮಾಡೋದು? ಫುಡ್ಡೆಲ್ಲ ನಾರ್ಮಲಾಗಿ ಅಡಲ್ಟ್ ಎಲ್ಲ 2 ಟೈಮ್ ಫೀಡಿಂಗ್ ಮಾಡ್ಕೊಳ್ತೀವಿ ಅಷ್ಟೇ. ಪೆಡಿಗಿರಿ, ಚಿಕನ್ ರೈಸ್ ಆ ಥರ ಕೊಟ್ಕೊಳ್ತೀವಿ ಅಷ್ಟೇ. ಸರ್ ಏನು ಕಷ್ಟ ಆಗ್ತದೆ ಸರ್ ಕ್ವಾಲಿಟಿ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಸರ್. ಒಳ್ಳೆ ಕ್ವಾಲಿಟಿ ಪಪ್ಪಿ ಸಿಗುತ್ತೆ ನಮ್ಮ ಹತ್ರ, ನಿಮಗೆ ಅದ್ರ ಮೇಲೆ ಪ್ರೈಸಸ್ ಇರುತ್ತೆ ಅಷ್ಟೇ ಸರ್. ಪ್ರೈಸಸ್ ಟೈಪು ಅಂತೆಲ್ಲ ಹೇಳ್ತಾರಲ್ಲ, ಯಾವ ಟೈಪ್ ಬರುತ್ತೆ ಸರ್ ಇದು? ಸರ್ ಇದು ಪಂಜಾಬ್ ಟೈಪೇನೆ ಸರ್. ಪಂಜಾಬ್ ಟೈಪಲ್ಲಿ ನಿಮಗೆ ಹೆವಿ ಬಿಗ್ ಹೆಡ್ಡು, ಬಿಗ್ ಸೈಜು, ಬೋನಿಂಗ್ ಎಲ್ಲ ತುಂಬ ದೊಡ್ಡದಾಗಿ ಬರುತ್ತೆ. ಇವನು ಅದೇ ಥರ. ಏಜ್ ಎಷ್ಟಾಗಿದೆ ಇದಕ್ಕೆ? ಸರ್ ಇವನಿಗೆ ಬಂದು ಈಗ 3 ಇಯರ್ಸು. ಇವ್ನ ಮಗ ಇದ್ದಾನೆ, ಅವನಿಗೆ 1.5 ಇಯರ್ಸ್ ಆಗಿದೆ. ಸರ್ ಏನು ಹೆಸರು ಇಟ್ಟಿದ್ದಾರೆ ಇದಕ್ಕೆ? ಇವನ ಹೆಸರು ಗುಂಡ, ಇವನ ಹೆಸರು ಭದ್ರ. ಇದ್ರ ಮಗ ಇವನ ಮಗನೇನೆ, ಗುಂಡನ ಮಗ ಇವನು. ಮರಿಗಳು ಈ ರೀತಿ ಬರುತ್ತೆ? ಈ ಥರ ಬರುತ್ತೆ ಸರ್. ನಿಮಗೆ ಕ್ವಾಲಿಟಿ ಬೇಕು ಅಂದ್ರೆ ಈ ಥರ ಬರುತ್ತೆ. ಹಸ್ಕಿ ಹುಲಿಕೋಟು, ಬ್ಲೂ ಐಸ್ ಮೇಲ್ ಸ್ಟಡ್ಗಿರೋದು. ಇವಳು ಬಂದು ಸೆಮಿ ಅಡಲ್ಟ್ ಫೀಮೇಲ್ ಸರ್. ಸರ್ ಇದು ಕೋಟಿಂಗ್ ಮೇಂಟೈನ್ ಬರುತ್ತೆ. ಅದು ಬಿಟ್ಟರೆ ಫೀಡಿಂಗ್ ಇಲ್ಲೆಲ್ಲ ನಾರ್ಮಲ್ಲೇ ಸರ್. ಇಲ್ಲ ಸರ್, ನಾರ್ಮಲ್ ವೆದರಲ್ಲೂ ತುಂಬ ಅಡ್ಜಸ್ಟ್ ಆಗುತ್ತೆ. ನಮ್ಮಲ್ಲೇ ಇದೆಯಲ್ಲ, ಇದೆಲ್ಲ 2 ವರ್ಷದಿಂದ ಇದೆ. ಅದೆಲ್ಲ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ ಸರ್, ಆರಾಮಾಗಿದ್ದಾವೆ. ಬನ್ನಿ ಬೂಸ್ಟರ್. ಸರ್ ಕೆನಲ್ ಸೆಟಪ್ ಅಂದರೆ ನಾವು ಆಲ್ಮೋಸ್ಟ್ ಕೇಜಲ್ಲಿ ಇಡೋದಕ್ಕಿಂತ ಆಚೆಗಡೆ ಇಡಬೇಕು ಅನ್ನೋದು ತುಂಬ ಇದರಿಂದ ಫ್ರೀಯಾಗಿ ಬಿಟ್ಕೊಂಡಿದ್ದೀನಿ ಸ್ಪೇಸ್. ಇನ್ ಕೇಸ್ ಏನಾದರೂ ಮಳೆ ಬಂದು ಕೆಸರಾಯಿತು ಅಂತಂದರೆ ಕಾಂಕ್ರೀಟಲ್ಲಿ ಬಿಡೋದು. ನಾರ್ಮಲಾಗಿದ್ದಾಗ ಆ ಥರ ಫ್ರೀಯಾಗಿ ಬಿಟ್ಬಿಡ್ತೀನಿ ಮಣ್ಣು ಮೇಲೆ, ಆರಾಮಾಗಿರುತ್ತೆ ಸರ್, ಏನು ತೊಂದರೆ ಇಲ್ಲ ಸರ್. ನಾರ್ಮಲಾಗಿ ನಾವು ಕೇಜಲ್ಲಿ ಇಡೋದಕ್ಕಿಂತ ಆಚೆಗಡೆ ಫ್ರೀಯಾಗಿ ಇಟ್ಟಷ್ಟು ತುಂಬ ಚೆನ್ನಾಗಿರುತ್ತೆ ಡಾಗ್ಸ್. ಅದಕ್ಕೋಸ್ಕರ ನಾವು ಕಾಂಕ್ರೀಟ್ ಅರ್ಧ ಮಣ್ಣು ಅರ್ಧ ಮಾಡ್ಕೊಂಡಿದ್ದೀವಿ. ಕಾಂಕ್ರೀಟಲ್ಲಿ ತುಂಬ ಫ್ರೀಯಾಗಿ ಬಿಟ್ಕೊಳ್ತೀವಿ ಮಳೆ ಏನಾದರೂ ಬಂದರೆ. ಇಲ್ಲ ನಾರ್ಮಲಾಗಿ ಮಳೆ ಇಲ್ಲ ಏನೂ ಇಲ್ಲ ಅಂತಂದರೆ ನಾರ್ಮಲಾಗಿ ಮಣ್ಣು ಮೇಲೆ ಬಿಡ್ತೀವಿ, ಆರಾಮಾಗಿ ಫ್ರೀಯಾಗಿರುತ್ತೆ, ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ಕೇಜಲ್ಲಿ ಇಡೋದಕ್ಕಿಂತ ಡೇ ಟೈಮಲ್ಲೆಲ್ಲ ಆಚೆ ಇಡೋದೇ ಬೆಟರು. ಅದಕ್ಕೋಸ್ಕರ ಆಚೆ ಇಡ್ತೀನಿ. ತುಂಬ ನೆರಳು ಬರುತ್ತೆ, ಇಲ್ಲೆಲ್ಲ ನೆರಳಲ್ಲಿ ಆರಾಮಾಗಿ ಮಾಡ್ಕೊಂಡಿರ್ತವೆ, ಯಾವುದೇ ರೀತಿ ಗಲಾಟೆ ಇರೋಲ್ಲ. ಹಸ್ಕಿ ಎಲ್ಲ ಪ್ರೈಸ್ ಏನಾಗುತ್ತೆ ನಿಮ್ಮ ಹತ್ರ? ಸರ್ ಹಸ್ಕಿ ಅದರಲ್ಲೂ ಶಾರ್ಟ್ ಕೋಟು, ಲಾಂಗ್ ಕೋಟ್ ಅಂತ ಬರುತ್ತೆ, ಹುಲಿ ಕೋಟ್ ಅಂತ ಬರುತ್ತೆ. ಐಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲೂ ನಾರ್ಮಲ್ ಐಸು, ಆಡ್ ಐಸು, ಬ್ಲೂ ಐಸು. ಪಪ್ಪೀಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಸರ್, ಇಂಪೋರ್ಟ್ ಲೈನ್ ಎಲ್ಲ ಜಾಸ್ತಿ ಆಗುತ್ತೆ. ನಾರ್ಮಲ್ ಎಲ್ಲ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಸರ್. ಸರ್ ಈಗ ನಮ್ಮ ಕಡೆಯಿಂದ ಕಸ್ಟಮರ್ ಪಪ್ಪಿ ತೊಗೊಳಕ್ಕೆ ಬರ್ತಾರೆ ಅಂದ್ರೆ ಅವ್ರು ಡಿಸ್ಕೌಂಟ್ ಏನೋ ಮಾಡ್ಕೊಡ್ತೀವಿ? ಖಂಡಿತ ಮಾಡ್ಕೊಡ್ತೀನಿ ಸರ್, 100% ಸರ್. ಇದು ಶಿಡ್ಜುಸು ನಮ್ಮದೆಲ್ಲ ಮೇಲು ಫಿಮೇಲ್ ಎಲ್ಲ ಇದೆ. ಶಿಡ್ಜು ಬಂದು ಅಪಾರ್ಟ್ಮೆಂಟ್ಗಳಿಗೆ ಮತ್ತು ಸಿಟಿಲೆಲ್ಲ ಇರ್ತಾರಲ್ಲ, ಅವರೆಲ್ಲ ಮನೇಲಿ ತುಂಬ ಪೆಟ್ ಫ್ರೆಂಡ್ಲಿಯಾಗಿ ಸಾಕೋಬೋದು. ಟಾಯ್ ಬ್ರೀಡು, ಈಸಿ ಮೇಂಟೆನೆನ್ಸು, ಮತ್ತು ಎಲ್ಲೇ ಹೋದರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಏನಂದರೆ ಕೋಟಿಂಗ್ ಒಂದು ಚೆನ್ನಾಗಿ ನೋಡ್ಕೋಬೇಕಷ್ಟೇ ಶಿಡ್ಜಲ್ಲಿ. ಅದು ಬಿಟ್ಟರೆ ಪಪ್ಪಿದೆಲ್ಲ ನಾರ್ಮಲ್ ಫೀಡಿಂಗ್ ಎಲ್ಲ ಏನಿರುತ್ತೆ ಅದೇ ಅಷ್ಟೇ. ತುಂಬ ಮೇಂಟೆನೆನ್ಸ್ ಸರ್, ಅವು ತಿನ್ನೋದೇ ಕಮ್ಮಿ, ಸ್ವಲ್ಪ ಫುಡ್ ಇಲ್ಲ. ಬಟ್ ಈಗ ಮೇಂಟೆನೆನ್ಸ್ ಏನಂದರೆ ಗ್ರೂಮಿಂಗ್ ಒಂದು ಚೆನ್ನಾಗಿ ಮಾಡಿಕೊಂಡ್ರೆ ಇನ್ನು ಯಾವುದೇ ರೀತಿ ಮೇಂಟೆನೆನ್ಸ್ ಬರೋಲ್ಲ ಸರ್ ಶಿಡ್ಜುಲಿ. ಸರ್ ಇವು ಫ್ರೆಂಡ್ಲಿನ ಹೇಗೆ ಸರ್? ಇವು ತುಂಬ ಫ್ರೆಂಡ್ಲಿ ಸರ್ ಶಿಡ್ಜುಸ್ ಎಲ್ಲ. ತುಂಬ ಫ್ರೆಂಡ್ಲಿ ಡಾಗು, ಫ್ಯಾಮಿಲಿ ಡಾಗು, ಮಕ್ಳುಗಳಿಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸರ್. ಇವುಗಳಿಗೆ ಕೋಟ್ ಸಪ್ಲಿಮೆಂಟ್ಸ್ ಆ ರೀತಿಯನ್ನು ಕೊಡಬೇಕಾ? ಸರ್ ಕೋಟ್ ಸಪ್ಲಿಮೆಂಟ್ಸ್ ಅಂದರೆ ನಾವು ಕೋಟು ಲಾಂಗ್ ಟೈಮ್ ಮೇಂಟೈನ್ ಮಾಡ್ತೀನಿ ಅಂದರೆ ಕಂಪಲ್ಸರಿ ಕೊಟ್ಕೊಂಡ್ಲೇಬೇಕು ಸರ್. ಕೋಟು ಶೆಡ್ ಆಗೋದು, ಕಲರ್ ಡಲ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ. ಅದರಿಂದ ನಾವು ಕೋಟಿಂಗ್ ಸಿರಪ್ ಎಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಆರಾಮಾಗಿ ಚೆನ್ನಾಗಿರುತ್ತೆ ಪಪ್ಪೀಸ್ ಎಲ್ಲ. ಸರ್ ಇದು ಟಿಕ್ಸು ಫೀಸ್ ಎಲ್ಲ ಆದರೆ ಅದನ್ನು ಇದಕ್ಕೆ ಮಾಡ್ಕೊತೀರಾ? ಈಗೆಲ್ಲ ಬ್ರೊವ್ಯಾಕ್ಟೋ, ನೆಕ್ಸ್ಗಾರ್ಡ್ ಟ್ಯಾಬ್ಲೆಟ್ ಎಲ್ಲ ಬರುತ್ತೆ ಸರ್, ಅದನ್ನು ಹಾಕೊಂಡು ಮೇಂಟೈನ್ ಮಾಡ್ಕೊಳ್ತೀವಿ. ಅದು ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ. ಡಾಗ್ಸಲ್ಲಿ ಟಿಕ್ಸ್ ಏನಾಯಿತು ಅಂದರೆ ಟಿಕ್ ಫೀವರ್ಸ್ ಬರುತ್ತೆ, ಅದರಿಂದ ಬ್ಲಡ್ ಕಮ್ಮಿ ಆಗುತ್ತೆ, ಬ್ಲಡ್ ಟ್ರಾನ್ಸ್ಮಿಷನ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಮೇಯ್ನು ಡಾಗ್ಸಲ್ಲಿ ಟಿಕ್ಸ್ ಬರ್ದಲ್ಲೇ ನೋಡ್ಕೋಬೇಕು. ವ್ಯಾಕ್ಸಿನೇಷನ್ಸ್ ಡಾಗ್ಸಲ್ಲಿ ಕಂಪಲ್ಸರಿ ಹಾಕ್ಕೊಂಡ್ರೆ ಡಾಗ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋಲ್ಲ. ಇದು ಒಂದು ಮಂತಿಗೆ ನಿಮ್ಗೆ ಎಷ್ಟು ಬರುತ್ತೆ ಎಕ್ಸ್ಪೆನ್ಸ್ ಎಲ್ಲ ಫುಡ್ಡಿಂದೆಲ್ಲ ಸೇರಿ? ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಆ ರೀತಿ ಸರ್. ನಾವು ಒಳ್ಳೆ ಡಾಗ್ ಫುಡ್ ಕೊಟ್ಕೊಂಡು ಡಾಗ್ನ ಒಳ್ಳೆ ಹೆಲ್ತಿಯಾಗಿ ಇಟ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ತುಂಬ ಬೇಕು ಸರ್. ಎಲ್ಲ ನಾವು ನಾರ್ಮಲಾಗಿ ಮನೆ ಫುಡ್ಡೇ ಕೊಟ್ಕೊಳ್ತೀವಿ, ಕರ್ಡ್ ರೈಸ್, ಡ್ರೈ ಫುಡ್ ಎಲ್ಲ ಕೊಟ್ಕೊಳ್ತೀವಿ ಅಂತಂದರೆ ಈಸಿ ಮೇಂಟೆನೆನ್ಸ್, ಲೋ ಮೇಂಟೆನೆನ್ಸಲ್ಲಿ ಮೇಂಟೈನ್ ಮಾಡ್ಬೋದು. ನಾವು ಯಾವ ರೀತಿ ನೋಡ್ಕೊಳ್ತೀವಿ, ಯಾವ ರೀತಿ ಸಾಕ್ತೀವಿ, ಯಾವ ರೀತಿ ಎಕ್ಸ್ಪೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಡಾಗ್ಸಲ್ಲೆಲ್ಲ. ಓಕೆ ಸರ್, ಇನ್ನು ಕೊನೆಯದಾಗಿ ಈಗ ತುಂಬ ಜನ ಬ್ರೀಡಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ, ಇವರು ಬ್ರೀಡಿಂಗ್ ಮೇಲೆ ಆಸಕ್ತಿ ತೋರಿಸಿದ್ದಾರೆ, ಅವ್ರಿಗೇನೇ ಹೇಳೋಕ್ಕೆ ಇಷ್ಟಪಡ್ತೀನಿ? ಸರ್ ಒಂದು ಬ್ರೀಡಿಂಗ್ ಅನ್ನೋದು ದುಡ್ಡು ಮಾಡೋಕ್ಕೋಸ್ಕರ ಬರೋದು ಬೇಡ, ಪ್ಯಾಷನ್ ಆಗಿ ಇಟ್ಕೊಂಡು ಅದರಿಂದ ನಾವು ನಮ್ಮಿಂದ ಅವು ನಗಿದ್ರೆ ಮಾತ್ರನೇ ಬನ್ನಿ.
ಅದನ್ನು ಬಿಟ್ಟು ಇವಾಗ ನಾನು ಮಾಡ್ತೀನಿ ಅವರು ಮಾಡ್ತಾಯಿದ್ದಾರೆ ಅಂತ 2 ದಿವಸ ಮಾಡಿಬಿಟ್ಟು ಹೋದರೆ ಪಾಪ ಸರ್ ಅವು ಒಂದು ಅನಿಮಲ್ ಸರ್. ನಾವಿರೋ ತನಕ ಅದಿರೋ ತನಕ ನಾವು ಸಾಕಬೇಕು ಅವನ್ನ, ಅದಷ್ಟೇ, ಇನ್ನೇನಿಲ್ಲ.